ಭಾರವಾದ ಹೃದಯದಿಂದ ನಾನು ಸ್ನಾನ ಮಾಡದೆ ಮಾಘಮೇಳದಿಂದ ಹೊರಡ್ತಿದ್ದೀನಿ ಅಂತ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಹೇಳಿದ್ದಾರೆ. ನನ್ನ ಮನಸ್ಸು ತೀವ್ರವಾಗಿ ಘಾಸಿಕೊಂಡಿದೆ. ನನಗೆ ಬಹಳ ದುಃಖ ಆಗಿದೆ. ನನ್ನನ್ನು ಹತ್ಯೆ ಮಾಡೋಕೆ ಪ್ರಯತ್ನ ನಡೆಸಲಾಯಿತು, ಆದರೆ ಅವರು ಯಶಸ್ವಿ ಆಗಲಿಲ್ಲ ಅಂತ ಹೇಳಿದ್ದಾರೆ. ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಪ್ರಯಾಗ್ರಾಜ್ನಲ್ಲಿ ಮಾಘಮೇಳವನ್ನ ಅರ್ಧದಲ್ಲೇ ಕೈಬಿಟ್ಟಿದ್ದಾರೆ. ಪವಿತ್ರ ಸ್ನಾನ ಮಾಡದೇನೆ ಹೊರಟಿದ್ದಾರೆ. ಅವರು ಕಳೆದ 11 ದಿನಗಳಿಂದ ಪ್ರಯಾಗ್ರಾಜ್ನ ಮಾಘಮೇಳದಲ್ಲಿ ಧರಣಿ ನಡೆಸ್ತಾ ಇದ್ರು. 12ನೇ ದಿನ ಅವರು ಮಾಘಮೇಳವನ್ನ ತೊರೆದು ಕಾಶಿಗೆ ತೆರಳಿದ್ರು. ಮಾಘಮೇಳ ಇನ್ನೂ 14 ದಿನಗಳವರೆಗೆ ಮುಂದುವರಿಯಲಿದೆ ಮತ್ತು 2 ವಿಶೇಷ ಸ್ನಾನಗಳು ಉಳಿದಿವೆ. ಆದರೆ ಶಂಕರಾಚಾರ್ಯರು ಮಾಘಮೇಳದಲ್ಲಿ ಸ್ನಾನ ಮಾಡೋಕೆ ನಿರಾಕರಿಸಿದ್ದಾರೆ. ನಾನು ಅನುಭವಿಸಿದ ಅವಮಾನವನ್ನ ಸರಿದೂಗಿಸೋಕೆ ಸಾಧ್ಯ ಇಲ್ಲ. ನಾನು ಮಾಘಮೇಳ ತೋರಿತಿದ್ದೀನಿ ಅಂತ ಹೇಳಿದ್ದಾರೆ. ಭಾರತದ ಇತಿಹಾಸದಲ್ಲಿ, ಸನಾತನ ಧರ್ಮದ ಇತಿಹಾಸದಲ್ಲಿ ಶಂಕರಾಚಾರ್ಯರು ಮಾಘಮೇಳ ಪೂರ್ಣಗೊಳಿಸ್ತಾ ಇರೋದು ಬಹುಶಃ ಇದೇ ಮೊದಲ ಬಾರಿಗೆ ಆಗಿರಬಹುದು ಅಂತ ಹೇಳಲಾಗಿದೆ. ಶಂಕರಾಚಾರ್ಯರು ಮಾಘಮೇಳವನ್ನ ಮಧ್ಯದಲ್ಲೇ ಬಿಟ್ಟು ಹೊರಟಿದ್ದರೂ ಹಲವು ಪ್ರಶ್ನೆಗಳು ಹಾಗೇ ಉಳಿದಿವೆ. ಅವು ಆದಿತ್ಯನಾಥ ಸರ್ಕಾರ ಉತ್ತರಿಸಬೇಕಿರುವ ಪ್ರಶ್ನೆಗಳಾಗಿವೆ. ಶಂಕರಾಚಾರ್ಯರು ಆದಿತ್ಯನಾಥ್ ಅವರ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದರೂ ಧರ್ಮದ ವಿಷಯಕ್ಕೆ ಬಂದಾಗ ಶಂಕರಾಚಾರ್ಯರು ಉನ್ನತ ಸ್ಥಾನ ಹೊಂದಿದ್ದಾರೆ. ಮೌನಿ ಅಮಾವಾಸ್ಯೆಯ ದಿನ ಅವರು ಸ್ನಾನ ಮಾಡೋಕೆ ಹೊರಟಿದ್ದಾಗ ಅವರ ಶಿಷ್ಯರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಅವರ ಶಿಷ್ಯರನ್ನ ಪೊಲೀಸರು ಕ್ರೂರವಾಗಿ ಥಳಿಸಿದ್ರು. ಅವರ ಕೂದಲನ್ನ ಹಿಡಿದು ಎಳೆಯಲಾಯಿತು. ಶಿಷ್ಯ ಬಳಗದಲ್ಲಿನ ಹದಿಹರಿಯದ ಮಕ್ಕಳನ್ನ ಕೋಲುಗಳಿಂದ ಹೊಡೆದು ಬೂಟುಗಳಿಂದ ಒದೆಯಲಾಯಿತು. ಅನೇಕ ಸನ್ಯಾಸಿಗಳು ಗಾಯಗೊಂಡ್ರು. ನಗರ ಮ್ಯಾಜಿಸ್ಟ್ರೇಟ್ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದ ಘಟನೆನೂ ನಡೆಯಿತು. ನೀವು ಶಂಕರಾಚಾರ್ಯರು ಅಂತ ಸಾಬೀತುಪಡಿಸಿ ಅಂತ ನೋಟಿಸ್ ನೀಡಿ ಕೇಳಲಾಯಿತು. ಶಂಕರಾಚಾರ್ಯರು ಗುರುವಾರ ಮಾಘಮೇಳದಿಂದ ಹೊರಡುವಾಗ ಮಾಧ್ಯಮದವರೊಂದಿಗೆ ಮಾತಾಡಿದ್ರು. ಭಾರವಾದ ಮನಸ್ಸಿನಿಂದ ಮಾತಾಡಿದ್ರು. ಅವರ ಮಾತುಗಳು ಇವತ್ತು ಯಾವಾಗ್ಲೂ ಬಹಳ ದೃಢವಾಗಿರುತ್ತೆ. ಅವರು ಏನೇ ಹೇಳಿದ್ರು ಅದನ್ನ ಅವರು ಸಂಪೂರ್ಣ ಅಧಿಕಾರದಿಂದ ಹೇಳ್ತಾರೆ. ಆದರೆ ಇಂದು ಅವರ ಹೃದಯ ತೊಂದರೆಗೀಡಾಗಿತ್ತು. ಅವರು ಹೇಳಿದ್ರು, ನಿನ್ನೆ ಮಾಘಮೇಳ ಆಡಳಿತದಿಂದ ನನಗೆ ಪತ್ರ ಬಂದಿದ್ದು ನನ್ನನ್ನ ಪೂರ್ಣ ಗೌರವ ಮತ್ತು ಪಲ್ಲಕ್ಕಿಯಲ್ಲಿ ಸಂಗಮಕ್ಕೆ ಕರೆದೊಯ್ಯಲಾಗತ್ತೆ ಅಂತ ಹೇಳಲಾಗಿದೆ. ಆದರೆ ನಾನು ಆ ಪ್ರಸ್ತಾವನೆಯನ್ನ ತಿರಸ್ಕರಿಸಿದೆ. ಹೃದಯದಲ್ಲಿ ದುಃಖ ಮತ್ತು ಕೋಪ ಇದ್ದಾಗ ಪವಿತ್ರ ಜಲ ಕೂಡ ಶಾಂತಿಯನ್ನ ತರೋದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಪ್ರಯಾಗ್ರಾಜ್ ಯಾವಾಗಲೂ ನಂಬಿಕೆ ಮತ್ತು ಶಾಂತಿಯ ಭೂಮಿಯಾಗಿದೆ. ನಾನು ಶ್ರದ್ಧಾ ಭಕ್ತಿಗಾಗಿ ಭಕ್ತಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಆದರೆ ನಾನು ಎಂದಿಗೂ ನಿರೀಕ್ಷೆ ಮಾಡಿರದ ಘಟನೆ ಸಂಭವಿಸಿದೆ ಅಂತ ಹೇಳಿದ್ದಾರೆ. ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಸ್ಥಳದಿಂದ ಹೊರಟು ಹೋದ್ರು. ಅವರ ಶಿಬಿರವನ್ನ ಈಗ ತೆಗೆದುಹಾಕಲಾಗಿದೆ. ನ್ಯಾಯ ಮತ್ತು ಮಾನವೀಯತೆಯ ಮೇಲಿನ ನನ್ನ ನಂಬಿಕೆ ಅಲುಗಾಡಿದೆ. ನಾನು ಸ್ವಲ್ಪ ಸಮಯದವರೆಗೆ ಮೌನ ಉಪವಾಸ ಮಾಡಿ ನನ್ನನ್ನು ಅವಮಾನಿಸಿದವರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದೆ. ನನ್ನ ಗೌರವಕ್ಕೆ ಅವಮಾನ ಮಾಡುವ ಪ್ರಯತ್ನ ನಡೆಯಿತು. ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ. ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ ಮತ್ತು ಇದಕ್ಕೆ ಆದಿತ್ಯನಾಥ್ ಕಾರಣ ಅಂತ ಅವರು ನೇರವಾಗಿ ಹೇಳ್ತಿದ್ದಾರೆ. ಸರ್ಕಾರ ಕ್ಷಮೆಯಾಚನೆ ಮಾಡಲಿಲ್ಲ. ನಿಜವಾದ ಗೌರವ ಅಂದ್ರೆ ತಪ್ಪನ್ನ ಒಪ್ಪಿಕೊಂಡು ಪ್ರಾಮಾಣಿಕ ಕ್ಷಮೆಯಾಚನೆ ಮಾಡೋದು. ತಪ್ಪಿತಸ್ಥರು ಘಟನೆಯ ಹೊಣೆ ಹೊತ್ತು ಕ್ಷಮೆಯಾಚನೆ ಮಾಡೋವರೆಗೆ ನಾನು ಅಂತಹ ಪ್ರಸ್ತಾಪವನ್ನ ಎಂದಿಗೂ ಸ್ವೀಕರಿಸೋದಿಲ್ಲ. ನಾನು ಪ್ರಸ್ತಾಪವನ್ನು ಒಪ್ಕೊಂಡಿದ್ದಿದ್ರೆ ನನ್ನ ಶಿಷ್ಯರಿಗೆ ಮಾಡಿದ ಅವಮಾನದ ವಿಷಯ ಮರೆಯಾಗ್ತಿತ್ತು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಸರ್ಕಾರ ಇವತ್ತು ಗೆದ್ದಿದೆ ಅಂತ ಭಾವಿಸಬಹುದು, ಆದ್ರೆ ಯಾರು ಗೆದ್ರು ಅಂತ ಕಾಲವೇ ಹೇಳುತ್ತೆ ಅಂತ ಅವರು ಹೇಳಿದ್ದಾರೆ. ಶಂಕರಾಚಾರ್ಯರ ಪ್ರಕರಣ ಬಿಜೆಪಿ ಮತ್ತು ಆದಿತ್ಯನಾಥ್ ಸರ್ಕಾರದ ಅಡಿಪಾಯವನ್ನೇ ಅಲುಗಾಡಿಸಿದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಇದು ಆದಿತ್ಯನಾಥ್ ಮತ್ತು ಅವರ ಸರ್ಕಾರದ ಇಲ್ಲಿಯವರೆಗಿನ ಇಮೇಜ್ಗೆ ಒಂದು ದೊಡ್ಡ ಹೊಡೆತ ಆಗಿದೆ. ಮೇಲ್ಜಾತಿಯ ಒಂದು ವರ್ಗ, ವಿಶೇಷವಾಗಿ ಬ್ರಾಹ್ಮಣರು ಬಿಜೆಪಿಗೆ ಮತ ಹಾಕ್ತಾ ಇದ್ರು. ಬಿಜೆಪಿ ಅದನ್ನ ಹೇಗೆ ಸರಿದೂಗಿಸುತ್ತೆ ಅಂತ ನೋಡಬೇಕಿದೆ. ಇದು ಹಿಂದುತ್ವ ರಾಜಕೀಯಕ್ಕೆ ಬಿದ್ದಿರುವ ಹೊಡೆತ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಶಂಕರಾಚಾರ್ಯರು ಈಗ ವಾಪಸ್ ಹೊರಟಿರೋದು ಹಿಂದುತ್ವದ ಗುಂಪಿನ ಒಳಗೆ ಗಮನಾರ್ಹ ಬಿರುಕು ಮೂಡಿಸತ್ತೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅವರು ಆದಿತ್ಯನಾಥ್ ಆಡಳಿತದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇದೀಗ ಶಂಕರಾಚಾರ್ಯ ವರ್ಸಸ್ ಮುಖ್ಯಮಂತ್ರಿ ಅನ್ನೋ ನಿರೂಪಣೆಗೆ ಕಾರಣವಾಗಿದೆ.